ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಶ್ರೀಭಟ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಹಾಗೆ ಯಾವ ರೀತಿ ಈ ಕಾರ್ಯಕ್ರಮ ನಡೆಯಿತು, ಹಾಗೆ ರಕ್ತದಾನ ಮಾಡೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ಲಿಕ್ಕಿದ್ದೇನೆ. ಹಾಗೆ ನಾವು ರಕ್ತದಾನ ಮಾಡೋ ಮೊದಲು ಯಾವುದೆಲ್ಲ ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕಂತಹ ಮಾಹಿತಿಯನ್ನು ಕೊಡ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ದೇವರನ್ನು ಪ್ರಾರ್ಥಿಸಿ ದೀಪವನ್ನು ಬೆಳಗಿಸಿಕೊಂಡು ಸಣ್ಣ ಸಭಾ ಕಾರ್ಯಕ್ರಮದೊಂದಿಗೆ ಈ ಒಂದು ನಮ್ಮ ರಕ್ತದಾನ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ. ರಕ್ತದಾನಿಗಳು ಅವರೇ ನಿಜವಾದ ಹೀರೋಗಳು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಿನಿಮಿಕವಾಗಿರುವಂತಹ ಹೀರೋಗಳಿಗಿಂತ ಕೂಡ ನೈಜವಾಗಿರುವಂತಹ ಹೀರೋಗಳನ್ನೇ ನಾವು ಅನುಸರಿಸುವಂಥದ್ದು ಮಾಡಬೇಕು. ಮೊದಲಿಗೆ ನೀವು ರಕ್ತದಾನ ಮಾಡಲಿಕ್ಕೆ ಹೋದಾಗ ಅಲ್ಲಿ ಹೋದ ಕೂಡಲೇ ನಿಮ್ಮ ಹೆಸರು, ವಿಳಾಸ, ಹಾಗೆ ಫೋನ್ ನಂಬರ್ ಎಲ್ಲ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಫಸ್ಟಿಗೆ ಅವ್ರು ಚೆಕ್ ಮಾಡೋದು ನಿಮ್ಮ ವೇಟ್. ರಕ್ತದಾನ ಮಾಡಲಿಕ್ಕೆ ಮಹಿಳೆಯರಾದರೆ 50 kgಗಿಂತ ಮೇಲ್ಪಟ್ಟಿರಬೇಕು, ಪುರುಷರಿಗಾದರೆ 45 kgಗಿಂತ ಮೇಲ್ಪಟ್ಟಿರಬೇಕು. ಈ ಡಾಕ್ಟರ್ಸ್ ಎಲ್ಲ ಇರ್ತಾರೆ, ಅವರು ನಿಮ್ಮ BP ಚೆಕ್ ಮಾಡ್ತಾರೆ. BP ನಿಮ್ಮದು ಹೆಚ್ಚು ಕೂಡ ಇರಬಾರ್ದು, ಕಡಿಮೆ ಕೂಡ ಇರಬಾರ್ದು. ಹಾಗೆ ನಾರ್ಮಲ್ ಆಗಿದ್ರೆ ಮಾತ್ರ ನೀವು ಬ್ಲಡ್ ಡೊನೇಷನ್ ಮಾಡ್ಬೋದು. ಇನ್ನು ಮುಖ್ಯವಾಗಿ ಬರೋದು ಹಿಮೋಗ್ಲೋಬಿನ್. ಇಲ್ಲಿ ಬ್ಲಡ್ ಕೊಡೋ ಮೊದಲು ಹಿಮೋಗ್ಲೋಬಿನ್ ಕೂಡ ಚೆಕ್ ಮಾಡ್ತಾರೆ. ಹಿಮೋಗ್ಲೋಬಿನ್ ಫಿಮೇಲ್ಸ್ಗಾದ್ರೆ ಒಂದು 12ರಿಂದ 14 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕು, ಮೇಲ್ಸ್ಗಾದ್ರೆ 14ರಿಂದ 12 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕು. ಇದಿಷ್ಟು ನಾರ್ಮಲ್ ಆಗಿದೆ ಮಾತ್ರ ನಿಮಗೆ ರಕ್ತದಾನವನ್ನು ಮಾಡ್ಬೋದು. ಹಾಗೆ ಇಲ್ಲಿ ಡಾಕ್ಟರ್ಸ್ ನಿಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಕೂಡ ಇದು ಸ್ವಲ್ಪ ನಿಮ್ಮತ್ರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನಿಮ್ಗೆ ಏನಾದ್ರು ರೀಸೆಂಟ್ ಆಗಿ ಸರ್ಜರಿ ಆಗಿದ್ರೆ, ಇಲ್ಲ ನೀವೇನಾದ್ರು ಟ್ರೀಟ್ಮೆಂಟ್ಸ್ ತಗೊಳ್ತಾ ಇದ್ರೆ, ನಿಮಗೆ BP ಇದ್ರೆ, ಶುಗರ್ ಇದ್ರೆ, ಹಾಗೆ ಥೈರಾಯ್ಡ್ ಇದ್ರೆ ಎಲ್ಲ ನಿಮಗೆ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹೆಲ್ತ್ ಅನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಿಮಗೆ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿ ಕೊಡ್ತಾರೆ. ಒಂದು ಸಲಕ್ಕೆ ನಾವು ರಕ್ತದಾನ ಮಾಡೋದಾದ್ರೆ ನಾವು ಕೇವಲ 300ರಿಂದ 450 ml ತನಕ ಮಾತ್ರ ಬ್ಲಡ್ ಅನ್ನು ಡೊನೇಟ್ ಮಾಡ್ಬೋದು. ಹಾಗೆ ಒಂದ್ಸಲ ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಕನಿಷ್ಠ ಪಕ್ಷವಾದ್ರೂ 3 ತಿಂಗಳಾದ್ರೂ ಗ್ಯಾಪ್ ಇರಬೇಕು ಇನ್ನೊಂದ್ಸಲ ನಾವು ಬ್ಲಡ್ ಕೊಡ್ಬೇಕಾದ್ರೆ. ಈ ರಕ್ತದಾನ ಮಾಡುವಾಗ ಹಲವರಿಗೆ ಭಯ ಇರುತ್ತೆ, ನಾವು ರಕ್ತದಾನ ಮಾಡಿದ್ರೆ ತೊಂದರೆ ಆಗುತ್ತಾ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ. ಬದಲಾಗಿ ನೀವು ರಕ್ತ ಕೊಡೋದ್ರಿಂದ, ರಕ್ತವನ್ನು ದಾನ ಮಾಡೋದ್ರಿಂದ ಒಬ್ಬರ ಪ್ರಾಣವನ್ನು ಉಳಿಸೋ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು. ನಾವು ಕೊಡುವಂಥ ಒಂದು ಬಾಟ್ಲ್ ರಕ್ತದಿಂದ 3 ಜನ ರೋಗಿಗಳ ಒಂದು ಜೀವವನ್ನು ನಾವು ಉಳಿಸ್ಕೊಳ್ಬೋದು. ಹೇಗೆಂದರೆ ಅದನ್ನು ಪ್ಲೇಟ್ಲೆಟ್ಸ್ ಆಗಿ, ಇಲ್ಲದೆ ಪ್ಲಾಸ್ಮಾದ ರೀತಿಯಲ್ಲಿ, ಇಲ್ಲದೆ ಕಂಪ್ಲೀಟ್ ಹೋಲ್ ಬ್ಲಡ್ ಆಗಿ ಕೂಡ ಅಗತ್ಯ ಇರುವಂತಹ ಒಂದು ಪೇಷಂಟ್ಗಳಿಗೆ ಈ ರಕ್ತವನ್ನು ಕೊಡ್ಬೋದು. ಹೆಚ್ಚಾಗಿ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಇರ್ಬೋದು, ತುರ್ತು ಪರಿಸ್ಥಿತಿಯಲ್ಲಿ ಇರ್ಬೋದು, ಹೆರಿಗೆ ಸಮಯದಲ್ಲಿ, ಹಾಗೆ ಕ್ಯಾನ್ಸರಿಂದ ಮಕ್ಕಳಿಗೆ ಕೂಡ ನಾವು ಕೊಡುವಂಥ ರಕ್ತ ಅವರಿಗೆ ಜೀವನದಾಯಕವಾಗ್ತದೆ. ಹಾಗೆ ಈ ರಕ್ತದಾನ ಮಾಡೋದ್ರಿಂದ ನಮಗೇನು ಲಾಭ ಅಂತ ಕೇಳಿದ್ರೆ, ನಮ್ಮ ದೇಹದಲ್ಲಿ ಅಧಿಕವಾಗಿರುವಂತಹ ಕೊಬ್ಬಿನಂಶ ಇರ್ಬೋದು, ಇಲ್ಲದ್ರೆ HB, ಇಲ್ಲದ್ರೆ ಕಬ್ಬಿಣಾಂಶ ಕೂಡ ನಾವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತಕಣಗಳ ಉತ್ಪತ್ತಿಯಾಗಿ ನಮ್ಮ ದೇಹದಲ್ಲಿ ಯಾವುದರ ಅಂಶ ಜಾಸ್ತಿ ಉಂಟು ಅದನ್ನೊಂದು ಸಮತೋಲನದಲ್ಲಿ ಇಡ್ಲಿಕ್ಕೆ ಅದು ತುಂಬಾನೇ ಪ್ರಯೋಜನಕಾರಿಯಾಗ್ತದೆ. ನಮ್ಮನೆ ಬಂದು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬ ರಕ್ತದಾನಿಗಳಿಗೂ ಏನಾದ್ರೂ ಒಂದು ನೆನಪಿನ ಕಾಣಿಕೆ ಕೊಡ್ಬೇಕಂತ ಹೇಳಿ ಕಳೆದ ವರ್ಷ ನಾವು ತುಳಸಿಯನ್ನು ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೂ. ಹಾಗೆ ಈ ವರ್ಷ ಡಿಜಿಟಲ್ ಥರ್ಮೋಮೀಟರ್ ಕೊಡುವ ಮುಖಾಂತರ ಅವರಿಗೊಂದು ಧನ್ಯವಾದವನ್ನು ನಾವು ಹೇಳಿದ್ವಿ. ಹಾಗೆ ನಾವು ಬಂದಂತಹ ಎಲ್ಲ ರಕ್ತದಾನಿಗಳು ಕೂಡ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಕೊನೆಯಲ್ಲಿ ನಮ್ಮ ರಕ್ತದಾನ ಶಿಬಿರಕ್ಕೆ ಮುಖ್ಯವಾಗಿ ಮೆಡಿಕಲ್ ಟೀಮ್ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗೆ ಅವರಿಗೂ ಕೂಡ ಕೊನೆಯಲ್ಲಿ ಒಂದು ಧನ್ಯವಾದವನ್ನು ಹೇಳಿ ನೆನಪಿನ ಕಾಣಿಕೆ ನೀಡುವ ಮುಖಾಂತರ ನಮ್ಮ ಈ ರಕ್ತದಾನ ಶಿಬಿರ ನಾವು ಮುಗಿಸಿದ್ವಿ. ಈ ಒಂದು ವಿಡಿಯೋದ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ರಕ್ತದಾನ ಮಾಡುವ ಮೂಲಕ ಜೀವದಾನಿಗಳಾಗಿ ಅಂತ ಹೇಳ್ತಾ ಈ ವಿಡಿಯೋನೊಂದಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.